ಮೇಡಮ್ ಇಷ್ಟು ದಿವಸ CM ಅವರೇ ಕಂಟಿನ್ಯೂ ಆಗ್ತಾರೆ, ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಲ್ಲ ಅಂತಿದ್ದವ್ರು ಸಡನ್ ಆಗಿ ಈಗ ಕುರ್ಚಿ ತ್ಯಾಗದ ಬಗ್ಗೆ ಮಾತಾಡಿರೋದ್ರ ಹಿಂದೆ ಏನ್ ಲೆಕ್ಕಾಚಾರ ಇರ್ಬೋದು ಅಂತ ಮೇಡಮ್? ರಾಜಣ್ಣ ಅವ್ರು ಯಾರು? ಮಾಜಿ ಸಚಿವರು, ಮುಖ್ಯಮಂತ್ರಿಗಳ ಆಪ್ತ ಬಣದಲ್ಲಿ ಗುರುತು. ಸೊ ಹೀಗಾಗಿ ರಾಜಣ್ಣ ಅವರ ನಿಷ್ಠೆ ಬದ್ಧತೆ ಯಾವತ್ತಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಮತ್ತು ಸಿದ್ದರಾಮಯ್ಯನವರ ವಿಚಾರದಲ್ಲಿ ಯಾವತ್ತೂ ಕೂಡ ಅವರು ಅದರ್ವೈಸ್ ಥಿಂಕ್ ಮಾಡೋರಲ್ಲ. ಬಟ್ ಅವ್ರನ್ನ ಸಚಿವ ಸ್ಥಾನದಿಂದ ತೆಗೆದು ಹಾಕಿದ್ರು. ಅವ್ರ ಸ್ಟೇಟ್ಮೆಂಟ್ಗಳು, ಇನ್ಫ್ಯಾಕ್ಟ್ ರಾಹುಲ್ ಗಾಂಧಿ ವಿಚಾರದಲ್ಲಿ ಅವ್ರು ಮಾತಾಡಿದ್ದು, ಅದಾದ ಮೇಲೆ ಕಂಟಿನ್ಯೂಸ್ ಆಗಿ ಅವರು ಏನೇ ಸ್ಟೇಟ್ಮೆಂಟ್ ಕೊಟ್ಟರು ಅದು ಪ್ರೋ ಸಿದ್ದರಾಮಯ್ಯನವರ ಪರನೇ ಇರ್ತಾ ಇತ್ತು. ಬಟ್ ಈ ಹಿಂದಿನ ಸ್ಟೇಟ್ಮೆಂಟ್ ಅವ್ರು ಹೇಳಿದ್ದು ಅವ್ರಿಗೆ ಮಾಟ ಮಂತ್ರ ಏನೋ ಮಾಡಿಸಿದ್ದಾರೆ ಅಂತ ಅನ್ಸುತ್ತೆ, ಅವ್ರು ಯಾಕೋ ಮಾತಾಡ್ತಾ ಇಲ್ಲ ಅಂತ. ಸೊ ಅವ್ರು ಮಾತಾಡ್ತಾ ಇಲ್ಲ ಅನ್ನೋದು ರಾಜಣ್ಣನವ್ರಿಗೂ ಅನಿಸಿದೆ ಅಂತಂದ್ರೆ ಏನೋ ಸಮಥಿಂಗ್ ಇಸ್ ರಾಂಗ್ ಅಂತ ಅವ್ರಿಗೂ ಕೂಡ ಅರ್ಥ ಆಗಿದೆ. ಮಾಟ ಮಂತ್ರ ಮಾಡಿಸಿದಾರೆ. ಈಗ ಒಬ್ಬ ವ್ಯಕ್ತಿ ಹಂಗ್ ಬಿಹೇವ್ ಮಾಡೋದಕ್ಕೆ ಸರಿಯಾದಂತ ನಿಖರವಾದಂತ ಕಾರಣಗಳು ಇಲ್ಲದೆ ಇರುವಾಗ ಜನ ಅಂತಿಮವಾಗಿ ಒಂದು ಪರಿಹಾರಕ್ಕೆ ಅಥವಾ ಒಂದು ಡಿಸಿಷನ್ಗೆ ಅರೈವ್ ಆಗ್ತಾರೆ. ಏನಂತ, ಇವನೇನು ಒಳ್ಳೆ ಇವ್ನಿಗೇನು ಮಾಟ ಮಂತ್ರ ಮಾಡಿಸಿದಾರ ಅಂತ. ಅಂದ್ರೆ ಆ ಬಿಹೇವಿಯರ್ಗೆ ಸರಿಯಾದ ಕಾರಣಗಳು ಇಲ್ಲದೆ ಇದ್ರೆ ಯಾವುದೋ ಒಂದು ಅಗೋಚರ ಶಕ್ತಿ ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇದೆಯೇನೋ ಅನ್ನೋ ಡಿಸಿಷನ್ಗೆ ಬಂದ್ಬಿಡ್ತಾರೆ. ರಾಜಣ್ಣನವ್ರಿಗೂ ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಹಂಗೆ ಅನ್ಸಿದೆ. ಯಾಕೆ ಅಂತಂದ್ರೆ ಅವ್ರಿಗೆ ಹೇಳಿದ್ರಲ್ಲ, ಆಗ 2013-18 2023 ಸಿದ್ದರಾಮಯ್ಯನವರಿಗೂ ಈಗಿನ ಸಿದ್ದರಾಮಯ್ಯನವ್ರಿಗೂ ಅಜಿಗಜಾಂತರ ವ್ಯತ್ಯಾಸ ಇದೆ ಅಂತ. ಸೊ ಮೊನ್ನೆ ಆ ಒಂದು ಸ್ಟೇಟ್ಮೆಂಟ್ ಅನ್ನ ಹೇಳಿದ್ರು. ಇವತ್ತು ಮುಂದುವರೆದು ಮೋಸ್ಟ್ಲಿ ರಾಹುಲ್ ಗಾಂಧಿ ಹೇಳಿದ್ರೆ ಅವರು ಪದತ್ಯಾಗಕ್ಕೂ ಕೂಡ ರೆಡಿ ಆಗಿದ್ದಾರೆ ಅಂತ.